ನಿಜವಾಗ್ಲೂ ತಾಯಿ ಆಗ್ತಿದೀನಿ ಅಂತ ಗೊತ್ತಾಗ್ಬಿಟ್ರಂತೂ ಏನ್ ಮಾಡ್ತೀನೋ ಏನೋ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗ್ತಿಲ್ಲ ಗೊತ್ತಾ. ನೀ ಅಂತೂ ನನ್ಗೆ ಯಾವಾಗ್ಲೂ ಓವರ್ ಆಕ್ಟಿಂಗ್ ಮಾಡ್ತೀನಿ ಅಂತ ಹೇಳ್ತೀಯಲ್ವಾ, ನನ್ ತಾಯಿ ಆಗ್ತಿದೀನಿ ಅಂತ ವಿಷಯ ಗೊತ್ತಾದ್ಮೇಲಂತೂ ಅಲ್ಟ್ರಾ ಓವರ್ ಆಕ್ಟಿಂಗ್ ಮಾಡಿದ್ರು ಆಶ್ಚರ್ಯ ಏನಿಲ್ಲ ಬಿಡು. ಮದ್ವೆ ಆದ್ಮೇಲೆ ಶುರುವಾಗೋ ಮೊದಲನೇ ದೊಡ್ಡ ಕನ್ಸು ಅಂದ್ರೆ ಅದು ಅದೇ ಅನ್ಸುತ್ತೆ ವೇದಾಂತ್. ಸರಿ, ನಿಂಗೆ ಗಂಡ್ ಮಗು ಇಷ್ಟನಾ ಅಥವಾ ಹೆಣ್ಮಗು ಅಂದ್ರೆ ಇಷ್ಟನಾ? ಅಮೂಲ್ಯ, ಎಷ್ಟೋ ಜನಕ್ಕೆ ಮಕ್ಕಳೇ ಆಗಿರೋದಿಲ್ಲ. ಅವರು ಮಕ್ಕಳಾಗ್ಲಿ ಅಂತ ಚಟ್ಪಡಿಸ್ತಿರ್ತಾರೆ. ಗಂಡು ಹೆಣ್ಣು ಅಂತ ಯೋಚನೆ ಕೂಡ ಮಾಡಿರೋದಿಲ್ಲ. ನಾವ್ ಯಾಕೆ ಬಯಸ್ಟ್ ಆಗಿರ್ಬೇಕು? ನನಗೆ ಮಕ್ಕಳಂದ್ರೆ ಇಷ್ಟ. ಗಂಡಾದ್ರೂ ಓಕೆ, ಹೆಣ್ಣಾದ್ರೂ ಓಕೆ. ವಾವ್, ಸೂಪರ್. ನಾನ್ ಯಾವ ಮಗು ಹೆತ್ಕೊಟ್ರು ಯಾಕೆ ಮಗು ಹೆತ್ಕೊಟ್ಟೆ ಅಂತ ನನ್ನ ಮನೆ ಬಿಟ್ಟು ಓಡಿಸೋ ಸೀನ್ ಎಲ್ಲ ಇಲ್ಲ ಅಂತ ಆಯ್ತು. ಬರೀ ಇದೇ ಆಯ್ತು ನಿಂತು. ನನಗೆ ಯಾವ ಮಗು ಆದ್ರೂ ಓಕೆ, ಆದ್ರೆ ಹುಟ್ಟೋ ಮಗು ನಿನ್ ತರ ತರಲೆ ಆಗದಿದ್ರೆ ಸಾಕು. ನನ್ ತರ ಡಿಗ್ನಿಫೈಡ್ ಆಗಿ ವೆಲ್ ಬಿಹೇವ್ಡ್ ಇದ್ರೆ ಐ ಆಮ್ ಫೈನ್ ವಿತ್ ಇಟ್. ಒಂದ್ ಮಗು ಇದ್ರೆ ಸಾಕಪ್ಪ. ತಗೊಳಪ್ಪ, ಶುರು ಆಯ್ತು ನಿಂದು. ಏನ್ ಅನ್ಕೊಂಡಿದ್ದೆ ನೀನು? 1 ಡಜನ್ ಮಕ್ಳು ಬೇಕು ಅಂತಿದ್ರೆ ಒಂದೇ ಮಗು ಸಾಕು ಅಂತಿದ್ಯಲ್ಲ. ವಾಟ್? 1 ಡಜನ್ ಮಕ್ಳ? ಹೌದು, ನಾವ್ ಡಜನ್ ಮಕ್ಳು ಮಾಡ್ಕೊಂಡು ನಮ್ದೇ ಆದಂತ ಕ್ರಿಕೆಟ್ ಟೀಮ್ ಕಟ್ಕೋಬೇಕು ಅನ್ಕೊಂಡಿದೀನಿ. ಅದಕ್ಕೆ ನಾನೇ ಮ್ಯಾನೇಜರು, ನೀನೇ ಕೋಚ್. ಬಿಡಿ ಪ್ಲೀಸ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಲ್ಲ, ಈ ತರ ಎತ್ಕೊಂಡ್ ಬರೋದಕ್ಕೆ ನಾನೇನ್ ಚಿಕ್ಕ ಮಗುನ? ಯಾರಾದ್ರೂ ಏನಾದ್ರೂ ನೋಡಿದ್ರೆ ಏನ್ ಅನ್ಕೊಂತಾರೆ ಹೇಳಿ? ನೀವು ಸುಮ್ನಿರಿ. ಯಾರು ನೋಡಿದ್ರೆ ಏನಂತೆ? ಅಷ್ಟಕ್ಕೂ ನಾನ್ ನಿಮ್ಮನ್ನ ಎತ್ಕೊಂಡಿದ್ದು ನಮ್ಮ ಮನೇಲಿ ಅಂಡ್ ನನ್ ಮಗುನ. ನಾನು ನಿಮ್ಗೆ ಮಗುನ? ನೀವು ಅಮ್ಮ ಆಗೋರು. ನಾನ್ ಹೇಳಿದ್ದು ನಿಮ್ ಹೊಟ್ಟೆಲಿರೋ ಮಗು ಬಗ್ಗೆ. ಹೋಗಿ ವಿಕ್ಕಿ, ಮಗು ಬರೋದಕ್ಕಿನ್ನ ತುಂಬಾ ಟೈಮ್ ಇದೆ. ಮಗುನ್ ಈಗ್ಲೇ ಎತ್ಕೊಳಕ್ ಆಗಲ್ಲ ಅಂತಾನೆ ನಾನ್ ನಿಮ್ಮನ್ನ ಎತ್ಕೊಂಡಿದ್ದು. ಈಗ ಇದ್ಯಾಕೆ? ಒಂದು ನಿಮ್ಗೆ, ಇನ್ನೊಂದು ಹೊಟ್ಟೆಲಿರೋ ನನ್ ಮಗುಗೆ. ಆ ಮಗು ಇನ್ನ ತುಂಬಾ ಪುಟ್ಟದು, ಅದಕ್ಕೆ ಏನೂ ಅರ್ಥ ಆಗಲ್ಲ ಬಿಡಿ. ಇಲ್ಲ ಹೆಂಡತಿ, ಮಗು ಹೊಟ್ಟೆಲ್ ಇರ್ಬೇಕಾದ್ರೇನೆ ಅದಕ್ಕೆಲ್ಲ ಅರ್ಥ ಆಗುತ್ತಂತೆ. ಅದಕ್ಕೆ ದೊಡ್ಡವ್ರು ಹೇಳೋದು, ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ಒಳ್ಳೆ ಮಾತಾಡ್ಬೇಕು, ಒಳ್ಳೆ ಮಾತು ಕೇಳ್ಬೇಕು ಅಂತ. 1 ನಿಮಿಷ. ವಿಕ್ಕಿ, ಇದೇನಿದು ಹನುಮಂತನ್ ಬಾಲ ಇದ್ದಂಗಿದೆ? ಅಗ್ರಜ ಮತ್ತೆ ವೈಜಯಂತಿ ಅಮ್ಮ ನೀವೇನ್ ಮಾಡ್ಬೇಕು ಮಾಡಬಾರ್ದು, ಏನ್ ತಿನ್ಬೇಕು ತಿನ್ಬಾರ್ದು ಅನ್ನೋದನ್ನ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ಡೈಲಿ ನೀವು ಇದನ್ನ ಮಿಸ್ ಮಾಡದೆ ಫಾಲೋ ಮಾಡ್ಬೇಕು. ಓಕೆನಾ? ಹೌದಾ? ಹಾಗೆಲ್ಲ ಮಾಡ್ಕೊಟ್ಟಿದಾರಾ? ಏನಿದೆ ಇದ್ರಲ್ಲಿ? ಹೇಳ್ತೀನಿ ಕೇಳಿ. ನಂಬರ್ 1, ನೀವು ಇನ್ಮೇಲಿಂದ ಹಾರರ್ ಸಿನಿಮಾಗಳನ್ನ ನೋಡೋ ಹಾಗಿಲ್ಲ. ಓಕೆ. ನಂಬರ್ 2, ಆಕ್ಷನ್ ಥ್ರಿಲ್ಲರ್ ಸಿನಿಮಾನು ಅವಾಯ್ಡ್ ಮಾಡ್ಬೇಕು. ಓಕೆ. ನಂಬರ್ 3, ಈ ಕಣ್ಣೀರ್ ಹಾಕಿ ಕಣ್ಣೀರ್ ಬರ್ಸೋ ಪ್ರೋಗ್ರಾಮ್ಗಳನ್ನಂತೂ ಅವಾಯ್ಡ್ ಮಾಡ್ಬೇಕು. ಬರೀ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾಗಳನ್ನ ಮಾತ್ರ ನೋಡ್ಬೇಕು. ಸಾಂಗ್ಸ್ ಕೂಡ ಹಾಗೆ ಇರ್ಬೇಕು. ಇಲ್ಲ ವಿಕಿ, ನನ್ನಿಂದ ಮಾತ್ರ ಸಾಧ್ಯನೇ ಇಲ್ಲ. 2 ಜಾನರ್ ಸಿನಿಮಾನ ಎಷ್ಟು ಅಂತ ನೋಡಕ್ಕಾಗುತ್ತೆ? ನೋಡಿದ್ದನ್ನೇ ನೋಡಿ ಬೋರ್ ಆಗಲ್ವಾ? ನನಗ್ ಹಾರರ್ ಸಿನಿಮಾ, ಆಕ್ಷನ್ ಸಿನಿಮಾ ಅಂದ್ರೇನೆ ಇಷ್ಟ. ನಾನು ಅದನ್ನೇ ನೋಡೋದು. ರೀ ಹೆಂಡತಿ, ಈ ಲಿಸ್ಟ್ ರೆಡಿ ಮಾಡ್ಕೊಟ್ಟಿರೋದು ಅಗ್ರಜ. ಇದನ್ನ ನೀವು ಫಾಲೋ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಹೈಕಮಾಂಡ್ಗೆ ಕಂಪ್ಲೇಂಟ್ ಹೋಗುತ್ತೆ. ಬರ್ಬೇಕು ಅಂತಾನೆ ಅನ್ಕೊಂಡಿದ್ದೆ ಅಮ್ಮ, ಆದ್ರೆ ಕೆಲಸದ ಒತ್ತಡದಲ್ಲಿ ಬರೋದಕ್ಕಾಗ್ಲಿಲ್ಲ. ಆರ್ತಿ, ಈ ಸುದ್ದಿ ಬರ್ಲಿ ಅಂತ ನಾವ್ ಎಷ್ಟು ದಿವಸದಿಂದ ಕಾಯ್ತಾ ಇದ್ವಿ ಗೊತ್ತಾ? ಕೊನೆಗೂ ಒಳ್ಳೆ ಸುದ್ದಿ ಕೊಟ್ಟಿಯಮ್ಮ, ಖುಷಿ ಆಯ್ತು. ಅಕ್ಕ, ನೀನ್ ಅಮ್ಮ ಆದ್ರೆ ನಾನ್ ಚಿಕ್ಕಮ್ಮ ಅಲ್ವೇನೆ? ನೀನಷ್ಟೇ ಅಲ್ಲ, ನಾನು ಚಿಕ್ಕಮ್ಮ ಆಗ್ತಿದ್ದೀನಿ. ಕೊಡ್ಬಿಟ್ಟ. ಇದೆಲ್ಲ ನಿನ್ಗೋಸ್ಕರ ಮಾಡ್ಕೊಂಡು ತಂದಿರೋದು. ನೀನೇ ಎಲ್ಲಾನು ತಿಂದು ಖಾಲಿ ಮಾಡ್ಬೇಕು. ಪರಿಮಳ ಅವರೇ, ಏನ್ ಮಾಡ್ತಿದ್ದೀರಾ? ಆರ್ತಿ ಗರ್ಭಿಣಿ ಅಲ್ವಾ ಸುಹಾಸಿನಿ ಅವರೇ? ಅವಳಿಗೋಸ್ಕರ ಒಂದಿಷ್ಟು ತಿಂಡಿ ಮಾಡ್ಕೊಂಡು ಬಂದಿದ್ವಿ. ಅದನ್ನೇ. ತಿಂಡಿನ? ಏನ್ ತಿಂಡಿ ಮಾಡ್ಕೊಂಡ್ ಬಂದಿದ್ದೀರಾ? ಯಾವ ಎಣ್ಣೆನಲ್ಲಿ ಮಾಡ್ಕೊಂಡ್ ಬಂದಿದ್ದೀರಾ? ನಾವು ಬಳಸೋ ಎಣ್ಣೆಲ್ಲೇ ಮಾಡ್ಕೊಂಡು ಬಂದಿದ್ದೀವಿ. ನೀವು ಬಳಸೋ ಎಣ್ಣೆನ? ಅದೇ ಆ ಮೆಸ್ನಲ್ಲಿ ಬಳಸ್ತಿದ್ರಲ್ಲ, ಆ ಎಣ್ಣೆನ?
ನೋಡಿ ಪರಿಮಳ ಅವರೇ, ಆರ್ತಿ ಈಗ ನಿಮ್ಮನೆ ಮಗಳ, ನಮ್ಮನೆ ಸೊಸೆ. ಅವಳಿ ಮನೆಗೆ ಬಂದಾದ್ಮೇಲೆ ಅವಳ ಲೈಫ್ ಸ್ಟೈಲೇ ಬದಲಾಗೋಗಿದೆ. ನಮ್ ಸ್ಟ್ಯಾಂಡರ್ಡ್ಗೆ ಬದುಕೋದು ಅಭ್ಯಾಸ ಆಗೋಗಿದೆ. ಅವಳಿಗೇನ್ ಬೇಕೋ ಅದನ್ನ 5 ಸ್ಟಾರ್ ಹೋಟೆಲ್ ಇಂದ ಆರ್ಡರ್ ಮಾಡಿ ತರಿಸ್ಕೊಳ್ತಾಳೆ. ನೀವೇನೇನೋ ಕೊಟ್ಟು ಅವಳ ಆರೋಗ್ಯ ಹಾಳು ಮಾಡಬೇಡಿ. ಅವಳ ಆರೋಗ್ಯ ಹಾಳಾದ್ರೆ ಮಗು ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಆ ಥರ ಏನೂ ಇಲ್ಲ ಸುಹಾಸಿನಿ ಅವರೇ, ತಾಜಾ ಎಣ್ಣೆಲೆ ಮಾಡ್ಕೊಂಡು ಬಂದಿದ್ದೀನಿ. ನೀವು ತಗೊಂಡ್ ಬಂದಿರೋದನ್ನ ದಯವಿಟ್ಟು ಹೊರಗಡೆ ತಗೊಂಡು ಹೋಗಿ. ನೀವ್ ಅನ್ಕೊಂಡಾಗೆಲ್ಲ ಏನು ಆಗಲ್ಲ ಅತ್ತೆ. ನಮ್ಮ ಅಮ್ಮಂಗೆ ಯಾವ್ದು ಕೊಡ್ಬೇಕು ಯಾವ್ದು ಕೊಡ್ಬಾರ್ದು ಅಂತ ಚೆನ್ನಾಗೇ ಗೊತ್ತಿದೆ. ನಾವೆಲ್ಲರೂ ನಮ್ಮ ಅಮ್ಮನ ಹೊಟ್ಟೆಲೆ ಹುಟ್ಟಿದ್ವಿ. ಅವಳೇ ನಮ್ಮನ್ನ ದೊಡ್ಡವರನ್ನಾಗಿ ಮಾಡಿದ್ದು. ನಾವೆಲ್ಲರೂ ಚೆನ್ನಾಗೇ ಇದೀವಿ. ಅಮೂಲ್ಯ, ಆರ್ತಿ ಹೋಟೆಲ್ ಬೆಳೀತಿರೋ ಮಗು ವಸಿಷ್ಠ ವಂಶದ ಕೊಡಿ. ಅದನ್ನ ಹೇಗ್ ನೋಡ್ಕೊಳ್ಬೇಕು, ಹೇಗ್ ಕೇರ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗಿ. ರಾಜ, ಹೇಗಿದೆಯಪ್ಪ? ಇನ್ಮೇಲೆ ನೀನು ಭಯ ಪಡ್ಬೇಕಾಗಿಲ್ಲ ಕಣೋ. ಸಾವನ್ನ ಗೆದ್ದು ಬಂದಿರೋ ನೀನು. ನಡೆಯೋದೇ ನಿನಗೆ ಕಷ್ಟ ಆಗೋದಿಲ್ಲ. ನೀನ್ ತುಂಬಾ ಒಳ್ಳೆಯವನು ಕಣೋ. ಆ ದೇವ್ರು ನಿನ್ಗೇನು ಮಾಡಲ್ಲ. ನೀನ್ ಬೇಗ ಹುಷಾರಾಗ್ತೀಯ. ಮೊದಲಿನ ತರನೇ ಎಲ್ಲ ಕಡೆ ಓಡಾಡ್ಕೊಂಡಿರ್ತೀಯ. ಹೌದು, ಚೆನ್ನಾಗಾಗ್ತೀಯ. ನಾವೆಲ್ಲರೂ ದೇವರಲ್ಲಿ ನಿನ್ಗೋಸ್ಕರ ಬೇಡ್ಕೋತೀವಿ ಕಣೋ. ಹೌದಪ್ಪ ರಾಜ, ಆ ದೇವರ ಆಶೀರ್ವಾದ ನಿನ್ ಮೇಲಿದೆ. ನೀನು ಆದಷ್ಟು ಬೇಗ ಚೇತರಿಸ್ಕೋತೀಯ. ನಿನಗೆ ಖಂಡಿತ ಒಳ್ಳೇದಾಗತ್ತೆ. ಹೆದರ್ಕೋಬೇಡ, ಮನಸ್ಸು ಗಟ್ಟಿ ಮಾಡ್ಕೊ. ನೀನು ಹುಟ್ಟು ಹೋರಾಟದ ಸ್ವಭಾವದವನು. ಎಂತೆಂಥವ್ರೋ ಗೆದ್ದಿದ್ದಾರಂತೆ. ಇನ್ನು ನೀನ್ ಸೋಲ್ತೀಯ? ಸಾಧ್ಯನೇ ಇಲ್ಲ. ಧೈರ್ಯ ತಂದ್ಕೊ, ಎಲ್ಲ ಸರಿ ಹೋಗುತ್ತೆ. ರಾಜ, ನೀನ್ ಆರಾಮಾಗಿರು, ಏನೂ ಆಗಲ್ಲ ಆಯ್ತಾ? ನಾವೇನ್ ಬರ್ತೀವಿ. ಹೊರಣ ಬಾ. ಆಯ್ತು ಬರೀ ಹೊರಡೋಣ. ರಾಜ, ನಾವೇನ್ ಬರ್ತೀವಪ್ಪ. ನಾನು ನೀನ್ ಅತಿಥಿ ಬಂದಿದ್ದೀನಿ. ನೋಡಿದ್ರವ, ಒಂದೇ ಒಂದ್ಸರಿ ಮಾತಾಡು ಪ್ಲೀಸ್ ರವ, ಮಾತಾಡು. ಅದಕ್ಕೆ ಹೇಳುದು, ಏನೇ ಕೆಲಸ ಮಾಡಿದ್ರು ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡ್ಬೇಕು ಅಂತ. ಅತ್ತೆ, ನಾನ್ ನೋಡ್ದಾಗ ಅಲ್ಲಿದ್ದು ಇದೇ ಗ್ಲಾಸ್, ನೀವ್ ನನಗೆ ಕೈ ಕೊಟ್ಟಿದ್ದು ಇದೇ ಗ್ಲಾಸ್. ನೀವೇ ಬೇಕು ಅಂತ ಪೈನಾಪಲ್ ಜ್ಯೂಸ್ ಮಾಡ್ಕೊಟ್ಟು ಈಗ ಮೂಸಂಬಿ ಜ್ಯೂಸ್ ಅಂತ ಸುಳ್ಳು ಹೇಳ್ಬೇಡಿ. ನೀವ್ ಹೇಳಿದ್ನೆಲ್ಲ ನಂಬೋದಿಕ್ಕೆ ನಾನ್ ಅಕ್ಕ ಅಲ್ಲ. ಏ ಅಮ್ಮು, ಸ್ವಲ್ಪ ಹಲ್ಲಿಡ್ದು ಮಾತಾಡು. ಅತ್ತೆ ಪೈನಾಪಲ್ ಜ್ಯೂಸ್ ನ ಮೂಸಂಬಿ ಜ್ಯೂಸ್ ಅಂತ ಸುಳ್ಳು ಹೇಳ್ತಾರೆ, ಅವ್ರಿಗಷ್ಟು ಗೊತ್ತಾಗಲ್ವಾ? ನಿಂಗಿದೆಲ್ಲ ಗೊತ್ತಾಗಲ್ಲ ಸುಮಿರಕ್ಕ. ಉದ್ದೇಶ ಏನಿದೆಯೋ ಯಾರಿಗ್ ಗೊತ್ತು.
ಏಯ್ ನನ್ ಮೇಲೆ ಹೇಳ್ತಿದ್ಯಾ ನೀನು? ನಾನ್ಯಾಕೆ ಪೈನಾಪಲ್ ಜ್ಯೂಸ್ ಕೊಟ್ಟು ಮೂಸಂಬಿ ಜ್ಯೂಸ್ ಅಂತ ಹೇಳಿ? ನನ್ಗೇನು ಆರ್ತಿ ಮೇಲೆ ಹೊಟ್ಟೆ ಉರಿನ? ಆರ್ತಿ ಕೂಡ ನನ್ಗೆ ಮಗಳಿದ್ದ ಹಾಗೆ. ನೀನೇ ಏನೋ ಕನ್ಫ್ಯೂಸ್ ಮಾಡ್ಕೊಂಡು ನನ್ ಮೇಲೆ ಆರೋಪ ಮಾಡಬೇಡ. ಇಲ್ಲ ಅತ್ತೆ, ಅಲ್ಲಿದ್ದು ಇದೊಂದೇ ಗ್ಲಾಸ್ ಅಂದ್ಮೇಲೆ ಅದ್ರಲ್ಲಿ ಕನ್ಫ್ಯೂಸ್ ಆಗೋ ಅಗತ್ಯನೇ ಇಲ್ಲ. ನೀವೇ ಬೇಕು ಅಂತ ಪೈನಾಪಲ್ ಜ್ಯೂಸ್ ಕೊಟ್ಟು ಮೂಸಂಬಿ ಜ್ಯೂಸ್ ಅಂತ ಸುಳ್ಳು ಹೇಳ್ತಿದ್ದೀರಾ. ಇದರಲ್ಲೇ ಗೊತ್ತಾಗುತ್ತೆ ನಿಮ್ ಇಂಟೆನ್ಷನ್ ಏನು ಅಂತ. ಹಲೋ, ಯಾಕೆ ಇಷ್ಟೊಂದು ಜೋರ ಮಾತಾಡ್ತಿದ್ರಲ್ಲ? ನಾನು ಹೇಳಿರ್ಲಿಲ್ವಾ ಆರ್ತಿ ಇರೋ ರೂಮಲ್ಲಿ ಸೈಲೆಂಟ್ ಮಾತಾಡ್ಬೇಕು ಅಂತ? ಬಾವೇದ, ಒಳ್ಳೆ ಸಮಯಕ್ಕೆ ಬಂದೆ. ಯಾಕಮ್ಮ, ಏನಾಯ್ತು? ಆರ್ತಿ ಕೊಡು ಅಂತ ನಾನು ಮೂಸಂಬಿ ಜ್ಯೂಸ್ ಮಾಡಿದ್ರೆ ನಿನ್ ಹೆಂಡತಿ ಕನ್ಫ್ಯೂಸ್ ಮಾಡ್ಕೊಂಡು ಪೈನಾಪಲ್ ಜ್ಯೂಸ್ ಕೊಟ್ಟಿದ್ದಾಳೆ. ನಾನ್ ಬರೋದ್ ಸ್ವಲ್ಪ ತಡ ಆಗಿದ್ರು ಆರ್ತಿ ಅದನ್ನ ಕುಡಿದ್ಬಿಡ್ತಿದ್ಲು. ಏನಮ್ಮ ಹೇಳ್ತಿದ್ದೀರಾ? ಪೈನಾಪಲ್ ಜ್ಯೂಸ್? ಇಲ್ಲ ವೇದಾಂತ್, ನಿಮ್ಮಮ್ಮ ಸುಳ್ಳು ಹೇಳ್ತಿದ್ದಾರೆ. ಶರಪ್ಪ ಮೂಲ್ಯ, ಎಲ್ಲ ವಿಚಾರದಲ್ಲಿ ಹುಡುಗಾಟ ಬೇಡ. ನಾನು ಹಿಂಗೆ ಹೇಳಿದೆ ತಾನೆ ಪೈನಾಪಲ್ ಜ್ಯೂಸ್ ಕೊಡಬಾರ್ದು ಅಂತ. ಸ್ವಲ್ಪನಾದ್ರೂ ಸೀರಿಯಸ್ ಆಗಿರೋದು ಕಲ್ತ್ಕೊ. ಆರ್ತಿ ವಿಕ್ರಾಂತ್ ಹೆಂಡತಿ ಅಷ್ಟೇ ಅಲ್ಲ, ನೀನ್ ಅಕ್ಕ ಅನ್ನೋದನ್ನ ಮರಿಬೇಡ. ಆರ್ತಿ ಮಗು ಆಗ್ತಿದೆ ಅಂದ್ರೆ ಅದು ನಿನ್ ಮಗು ಅಂತ ಲೆಕ್ಕ. ಆರ್ತಿನ ಇಂಥ ಟೈಮಲ್ಲಿ ನೀನು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ಅದನ್ ಬಿಟ್ಟು ಇಷ್ಟೊಂದು ರೆಕ್ಲೆಸ್ ಆಗಲ್ಲ ಬಿಹೇವ್ ಮಾಡೋದು. ನಾನು ಇದನ್ನ ನಿನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹೆದರ್ಕೋಬೇಡ ಆರ್ತಿ, ನಾನ್ ನಿನ್ ಜೊತೆ ಇರೋವರೆಗೂ ಯಾರು ಏನು ಮಾಡಕ್ಕಾಗಲ್ಲ. ನಿನ್ನ ಮತ್ತೆ ನಿನ್ ಮಗುನ ಕಾಪಾಡೋ ಜವಾಬ್ದಾರಿ ನಂದು. ನೀವೇನೇ ಹೇಳಿ ಅತ್ತೆ, ಆದ್ರೂ ಅಮ್ಮ ಈ ತರ ಮಾಡಬಾರ್ದಿತ್ತು. ಅಮೂಲ್ಯ ಬೇಕು ಅಂತ ಈ ತರ ಮಾಡಿದಳೆ ಅಂತ ಹೇಳಕ್ ಆಗಲ್ಲ ಆರ್ತಿ. ಪಾಪ ಅವಳಿಗೂ ಕನ್ಫ್ಯೂಸ್ ಆಗಿರತ್ತೆ. ಆದ್ರೆ ಯಾವುದಕ್ಕೂ ಇನ್ ಮುಂದೆ ನೀನು ಕೇರ್ಫುಲ್ ಆಗಿರ್ಬೇಕು. ಈ ಟೈಮಲ್ಲಿ ಪೈನಾಪಲ್ ಜ್ಯೂಸ್ ಕುಡಿಬಾರ್ದು ಅಂತ ಅಮ್ಮಗ್ ಚೆನ್ನಾಗ್ ಗೊತ್ತು ಅತ್ತೆ. ಆದ್ರೂ ಅವಳು ಯಾಕೆ ಈ ತರ ಮಾಡಿದ್ಲು? ಅವಳಗ್ ನಂಗ್ ಮಗು ಆಗೋದ್ ಇಷ್ಟ ಇಲ್ಲ ಅಂತೀರ ಅತ್ತೆ? ಚಚೆ, ನೀನು ಯೋಚನೆ ಮಾಡ್ತಿರೋ ತಪ್ಪು ಆರ್ತಿ. ಅಮೂಲ್ಯ ಒಳ್ಳೆ ಹುಡುಗಿ. ಅವಳು ಯಾರಿಗೂ ಯಾವತ್ತೂ ಕೆಟ್ಟದಾಗ್ಲಿ ಅಂತ ಬಯಸ್ತಾಳೆ. ಇನ್ ನಿನಗ್ ಕೆಟ್ಟದಾಗ್ಲಿ ಅಂತ ಬಯಸ್ತಾಳೆ ಅಂದ್ರೆ ನಾನ್ ನಂಬೋದೇ ಇಲ್ಲ. ಯಾಕಂದ್ರೆ ಅವಳು ನಿನ್ ತಂಗಿ. ನಿನಗ್ ಮಗು ಆಗ್ತಿರೋದು ನಿನಗೆಷ್ಟು ಖುಷಿ ಇದೆಯೋ ಅವಳಿಗೂ ಅಷ್ಟೇ ಖುಷಿ ಇದೆ. ಎಲ್ಲೋ ಸ್ವಲ್ಪ ಬೇಜವಾಬ್ದಾರಿ, ಅದಕ್ಕೆ ಆಗಾಗ ಈ ತರ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾಳೆ. ಇಲ್ಲ ಅತ್ತೆ, ನನ್ಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಒಂದ್ ಆಂಗಲ್ ನಲ್ಲಿ ನೀನ್ ಯೋಚನೆ ಮಾಡ್ತಿರೋದು ಸರಿಯಾಗೇ ಇದೆ. ಯಾಕಂದ್ರೆ ಅವಳಿ ಮನೆ ಕಾಲಿಟ್ ಮೇಲೆನೆ ಅನಾಹುತಗಳು ಸಮಸ್ಯೆಗಳು ಶುರುವಾಗಿತ್ತು. ಪಾಪ ಅವಳದೇನು ತಪ್ಪಿಲ್ಲ ಅಂದ್ರೂ ಅವಳ ಕಾಲ್ಗುಣ ಬಿಡ್ಬೇಕಲ್ಲ. ಆದ್ರೂ ಇದಕ್ಕೆಲ್ಲ ಅಮೂಲ್ಯನೇ ಕಾರಣ ಅಂತ ಹೇಳಕ್ ಆಗಲ್ಲ ಆರ್ತಿ. ಪಾಪ ಅವಳು ಒಳ್ಳೆ ಹುಡುಗಿ. ಅವಳ ಗ್ರಹಗತಿ ಸರಿ ಇಲ್ಲ ಅಂದ್ರೆ ಅವಳ ತಾನೇ ಏನ್ ಮಾಡಕ್ಕಾಗತ್ತೆ. ಆದ್ರೂ ಇನ್ ಮುಂದೆ ನೀನು ಹುಷಾರಾಗಿರ್ಬೇಕು. ಏನೇ ಬೇಕಾದ್ರೂ ನನ್ನನ್ನೇ ಕೇಳಿ. ಅತ್ತೆ, ನೀವ್ ಬರೋದ್ ಸ್ವಲ್ಪ ತಡ ಆಗಿದ್ರು ನಾನು ನನ್ ಮಗು ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಏ ಅಮೂಲ್ಯ, ನನ್ನನ್ನೇ ಎದುರು ಹಾಕೋತೀಯ ಅಲ್ವಾ ನೀನು? ನೋಡ್ತೀರ ನಿನ್ನನ್ನ ಹೇಗೆಲ್ರಿಂದ ದೂರ ಮಾಡ್ತೀನಿ ಅಂತ. ನೀನೇನು ನಿಮ್ಮಮ್ಮಂಗೆ ಎಷ್ಟು ಬೇಜವಾಬ್ದಾರಿ ಅಂತ. ಆಫ್ಟರ್ ಆಲ್ ಒಂದ್ ಇಯರ್ಫೋನ್ಸ್ಗೆ ಸ್ಟೂಲ್ ಮೇಲೆ ಹತ್ತು ಸರ್ಕಸ್ ಮಾಡ್ತಿದ್ದಾರೆ. ಈ ಟೈಮಲ್ಲಿ ಈ ತರ ಸರ್ಕಸ್ ಎಲ್ಲ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್ ಅನ್ನೋದನ್ನ ಪ್ರೂವ್ ಮಾಡಕ್ ಕೊಟ್ಟಿದ್ದಾರೆ. ವಿಕ್ಕಿ, ಅದಾಗಲ್ಲ. ಮತ್ತಿನ್ನೆಗೆ ನನ್ಗೊಂದು ಇಯರ್ಫೋನ್ಸ್ ಬೇಕು ಅಂದಿದ್ರೆ ಕೊಡ್ಸಲ್ಲ ಅಂತಿನ. ಇವ್ರ ಮುಂದೆ ಇಡೀ ಶಾಪ್ನೇ ತಂದು ಇಡ್ತಾ ಇದೆ. ಅದು ಬಿಟ್ಟು ತೀರಾ ಈ ಲೆವೆಲ್ಗೆ ರಿಸ್ಕ್ ತಗೊಳ್ಳಲ್ಲ.
ನೋ ಆಂಟಿ, ನೀವು ಮಾಡ್ತಿರೋ ತಪ್ಪು. ಇನ್ನೊಂದ್ಸಲ ಈ ತರ ಮಾಡಬಾರ್ದು. ನಾನೇನಾದ್ರೂ ಹೇಳಿದ್ರೆ ಮೂತಿ ಉದ್ದ ಆಗುತ್ತೆ. ಈ ತರ ಎಲ್ಲ ಮಾಡಬಾರ್ದು ಅಂತ ನೀನೇ ಹೇಳು ಮರಿ. ಅಲ್ಲ ವಿಕ್ಕಿ, ಮಗು ಹುಟ್ಟೋದಕ್ ಮುಂಚೆನೆ ನನ್ ಮೇಲೆ ಕಂಪ್ಲೇಂಟ್ ಹೇಳ್ತಿದ್ದೀರಲ್ಲ, ಯಾಕೆ? ಹುಟ್ಟಿದ್ಮೇಲೆ ನನ್ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳಿ ಅಂತನಾ? ನಿಮ್ಮೇಲೆ ರಿವೆಂಜ್ ತೀರ್ಸ್ಕೊಳ್ಳಿ ಅಂತ ಅಲ್ಲ, ಆ ಮಗು ಆದ್ರೂ ನಿಮ್ಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ. ಅಲ್ಲ ಹೆಂಡತಿ, ಮಗು ಅಂದ್ರೆ ಅಷ್ಟು ಕೇರ್ ಮಾಡೋ ನೀವು ಸ್ಟೂಲ್ ಮೇಲೆ ಅದಂಗ್ ಹತ್ತಿದ್ರಿ? ಆದ್ರೂ ಹೆಚ್ಚು ಕಮ್ಮಿ ಆಗುತ್ತೋ ಅನ್ನೋ ಭಯ ಬೇಡವಾ? ಸಾರಿ 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 ಸಾರಿ, ಇನ್ಯಾವತ್ತೂ ಈ ತರ ಮಾಡಲ್ಲ, ಓಕೆನಾ? ಬರೀ ಸಾರಿ ಕೇಳ್ಬಿಟ್ರೆ ಮುಗ್ದಾಯ್ತಾ? ಮತ್ತಿನ್ನೇನ್ ಮಾಡ್ಬೇಕು? ಕೂತ್ಕೊಳ್ಳಿ. ಹೆಂಡತಿ, ಇನ್ಮೇಲಿಂದನಾದ್ರೂ ಸ್ವಲ್ಪ ಹುಷಾರಾಗಿರಿ. ಇದರೆಲ್ಲ ಸಾಹಸ ಎಲ್ಲ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಏನೇ ಬೇಕಿದ್ರು ನನ್ನನ್ ಕೇಳಿ, ಇಲ್ಲಾಂದ್ರೆ ಅಮ್ಮನ್ ಕೇಳಿ. ನಂಗೆ ಅಮ್ಮನ್ ಕೇಳೋಕ್ ಇಷ್ಟ ಇಲ್ಲ, ನಾನ್ ನಿಮ್ಮನ್ನೇ ಕೇಳೋದು. ಸರಿ ಆಯ್ತು, ನಿಮಗ್ ಹೆಲ್ಪ್ ಮಾಡ್ಬೇಕು ಅಂತಾನೆ ಅಗ್ರಜ ನನ್ಗೆ ವರ್ಕ್ ಫ್ರಮ್ ಹೋಮ್ ಮಾಡು ಅಂತ ಹೇಳಿದಾನೆ. ಸೊ ಪೂರ್ತಿ ದಿನ ನಾನು ಮನೇಲೇ ಇರ್ತೀನಿ, ನಿಮ್ ಸೇವೆ ಮಾಡ್ತಾನೆ ಇರ್ತೀನಿ. ಕರೆಕ್ಟ್ ಟೈಮಿಗೆ ಬಂದ್ರಿಮ್ಮ. ನೋಡಿಮ್ಮ ನಿಮ್ ಮಗ ಎಂತ ಕೆಲಸ ಮಾಡ್ತಿದ್ದಾನೆ ಅಂತ. ಅಮ್ಮ, ನಾನೇನು ಮಾಡಿಲ್ಲಮ್ಮ, ಮಾಡ್ತಿರೋದೆಲ್ಲ ನಿಮ್ ಸೊಸೆನೆ. ಇಲ್ಲಮ್ಮ, ನಿಮ್ ಮಗನೇ ಹೆಂಡತಿ ಅಂತ ನೋಡ್ದೆ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾನೆ. ಇಲ್ಲಮ್ಮ, ನಿಮ್ ಸೊಸೆನೆ. ಗಂಡ ಅನ್ನೋ ಗೌರವವನ್ನು ಕೊಡದೆ ಬಾಯಿ ಬಂದಂಗ್ ಮಾತಾಡ್ತಾಳೆ. ಏನೋ ನಾನ್ ಬಾಯಿಗೆ ಬಂದಂಗ್ ಮಾತಾಡಿದ್ನ? ಯಾರು ಮೊದಲು ಜಗಳ ತೆಗ್ದಿದ್ದು? ಬಟ್ಟೆ ಬಗ್ಗೆ ತಕರಾರು ತೆಗ್ದಿದ್ ಯಾರು? ನೀನೇ ತಾನೆ? ನೀನೆ. ಅಮ್ಮ ನೋಡಿ, ನಿಮ್ ಮಗ ಅವ್ನ್ ವಾರ್ಡ್ರೋಬ್ ಅಲ್ಲಿ ನನಗೆ ಬಟ್ಟೆ ಇಟ್ಕೊಳಕ್ ಜಾಗ ಕೊಡಲ್ವಂತೆ. ಅವ್ನ್ ಮಾತ್ರ ವಾರ್ಡ್ರೋಬ್ ನ ಯೂಸ್ ಮಾಡ್ಬೇಕಂತೆ. ಆಮೇಲೆ ಈ ಬೆಡ್ ಕೂಡ ಅವಂದೇ ಅಂತೆ. ಅಷ್ಟೇನಾ? ನೀವಿಬ್ರು ಜಗಳ ಆಡ್ತಿರೋದ್ ನೋಡಿ ನನ್ ಏನೋ ಆಗೋಯ್ತು ಅನ್ಕೊಂಡಿದ್ದೆ. ಈಗೇನೀಗ ನಿನಗ್ ಬಟ್ಟೆ ಇಡೋದಕ್ಕೆ ಜಾಗ ಬೇಕು ತಾನೆ? ಬಾ, ನಾನ್ ಮಾಡ್ಕೊಡ್ತೀನಿ. ಅಮ್ಮ, ಏನ್ ಮಾಡ್ತಿದ್ದೀರಾ ನೀವು? ಸುಮ್ನೆ ಇಟ್ಕೋತೆ ನೀನು ಬರೀ ಲಾಯರ್. ಇವತ್ ನಿಮ್ ಜಗಳಕ್ಕೆ ಅಮ್ಮನೇ ಜಡ್ಜು. ಅವ್ರ ಏನ್ ಹೇಳ್ತಾರೋ ಅದನ್ನ ಕೇಳ್ಬೇಕು. ದೂಸ್ರ ಮಾತಾಡಂಗಿಲ್ಲ ಅಷ್ಟೇ. ಕೊಡ್ಬಿಟ್ಟ. ನಿಂಗೆ ಇಷ್ಟ ಜಾಗ ಸಾಕಮ್ಮ? ಬೇಕಾದ್ರೆ ಹೇಳು, ಇನ್ ಸ್ವಲ್ಪ ಜಾಗ ಮಾಡ್ಕೊಡ್ತೀನಿ. ಥ್ಯಾಂಕ್ಸ್ ಅಮ್ಮ, ಈ ಜಾಗ ನಂಗೆ ಬೇಕಾದಷ್ಟ ಆಯ್ತು. ಇನ್ಮೇಲೆ ವಾರ್ಡ್ರೋಬ್ಗೆಲ್ಲ ಜಗಳ ಆಡ್ಬಾರ್ದು. ಗಂಡ ಹೆಂಡತಿ ಅಂದ್ಮೇಲೆ ಬಟ್ಟೆಗಳು ಒಂದೇ ಕಡೆ ಇರುತ್ತೆ, ಇರ್ಲೇಬೇಕು ಕೂಡ. ಅದಕ್ಕೆ ಅಲ್ವಾ ಗಂಡ ಹೆಂಡತಿ ಅಂತ ಹೇಳೋದು. ಬರ್ತೀನಿ. ಅಮ್ಮ, ಸಮಸ್ಯೆ ಎಂಥದೇ ಆಗಲಿ, ಯಾವುದೇ ಆಗಲಿ, ನೀವು ತುಂಬಾ ಸಿಂಪಲ್ ಆಗಿ ಸಾಲ್ವ್ ಮಾಡ್ತೀರ. ಯು ಆರ್ ಸಚ್ ಎನ್ ಅಮೇಜಿಂಗ್ ಪರ್ಸನಾಲಿಟಿ. ಏನ್ ಮಾಡ್ತಿದ್ಯಾ ನೀನು? ಅಯ್ಯ, ನಿನ್ ಕೆಲ್ಸ ನೀನ್ ಮಾಡ್ಗುರು. ನಾನೇ ನೀನ್ ಬರ್ದಿರೋದ್ನೆಲ್ಲ ಡಿಲೀಟ್ ಮಾಡೋದ್ನ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ವಿತ್ ಲವ್. ನಾನು ಇದನ್ನ ಹೀಗೆ ಕಳ್ಸಿದ್ರೆ ಇದನ್ನ ಯಾರು ಬಿಸ್ನೆಸ್ ಪ್ರಪೋಸಲ್ ಅಂತ ಹೇಳೋದಿಲ್ಲ, ಲವ್ ಪ್ರಪೋಸಲ್ ಅಂತ ಅನ್ಕೊಳ್ತಾರೆ. ಅನ್ಕೊಳ್ಳಿ ಬಿಡು, ಯಾರ್ ಬೇಡ ಅಂತಿದ್ದು? ಅನ್ಕೊಳ್ಳಿ ಬಿಡು, ನನಗೂ ಏನ್ ಬೇಜಾರಿಲ್ಲ. ಈ ಸಿಒ ತುಂಬಾ ಯಂಗ್, ಸಖತ್ ಬ್ಯೂಟಿಫುಲ್ ಆಗಿದ್ದಾಳೆ. ಆಮೇಲೆ ಏನ್ ಗೊತ್ತಾ, ನಿನಗೇನು ಉದ್ದ ಜಾಸ್ತಿ, ನನಗೋಕೆನಪ್ಪ. ಏಯ್, ಗಟ್ಟಿ ಮೇಳ ನಾದದಲ್ಲಿ ತಾಳಿ ಕೊಟ್ಟಿರೋ ಒಡ ಹುಟ್ಟಿದ ಹೆಂಡತಿ ಮುಂದನೆ ಬೇರೆಯವಳ ಹೋಗ್ಲಿಕ್ತಿದ್ಯಲ್ಲ, ಇಷ್ಟಯ್ಯ ಧೈರ್ಯ ನಿನ್ಗೆ? ಅಲ್ಲ, ಹೈಟಿಗಿರೋ ಹುಡ್ಗಿ ಸಿಕ್ಕಿದ್ರೆ ನನಗ್ ಕೈ ಕೊಡ್ಬೇಕು ಅನ್ನೋ ಕಲ್ಬೆರ್ಕೆ ಐಡಿಯಾ ಎಲ್ಲ ಇಟ್ಕೊಂಡಿದ್ಯಾ? ಅಲ್ಲಯ್ಯ, ನನ್ಗೇನ್ ಕಮ್ಮಿ ಆಗಿದೆ ಅಂತ ಒಳ್ಳೆ ಕರ್ಪೂರದ ಗೊಂಬೆ ತರ ಇದ್ದೀನಿ. ಯಾವ ಬಾಲಿವುಡ್ ಹೀರೋಯಿನ್ ನಿಂತನೂ ಕಮ್ಮಿ ಇಲ್ಲ. ಕಣ್ಣಲ್ಲಿ ಕೊಯ್ ಕನ್ಸು ಕೆಪಾಸಿಟಿ ಇರೋ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ಇದು. ಏನೋ ಪುಣ್ಯಕ್ಕೆ ಇನ್ನಿಗ್ ಸಿಕ್ಕಿದ್ದೀನಿ. ದೇವ್ರು ಕೊಟ್ಟಿರೋ ವರ ಅನ್ಕೊಂಡು ಕಣ್ಣಿಗೆ ಹೊತ್ಕೊಂಡು ಸಂಸಾರ ಮಾಡೋದನ್ನ ಕಲಿ. ಒಳ್ಳೆ ಬಾಳ್ ಕೊಡ್ತೀನಿ.
ಅದನ್ ಬಿಟ್ಟು ಬೆಕ್ಕು ಬೇರೆ ಕಡೆ ಹೋಯ್ತು ಗೊತ್ತಲ್ಲ, ಒಂದು ಡಿಚ್ಚಿ, ಒಂದು ಗುನ್ನ, ಒಂದು ಮಾಂಜ. ಒಡ ಹುಟ್ಟಿದ ಗಂಡ ಅಂತಾನೂ ನೋಡಲ್ಲ. ನೀನು ಒಡ ಹುಟ್ಟಿದ ಸಂಸಾರನೋ ಆ ದೇವ್ರೆ ಮೆಚ್ಕೋಬೇಕು. ಆ ಸಿಒಗೆ 53 ವರ್ಷ, ಕಾಲೇಜ್ಗೆ ಹೋಗೋ 2 ಮಕ್ಳಿದಾರೆ. ನೋಡು, ಇದು ಅವ್ರ ಫೋಟೋ. ಏನಯ್ಯ ನೀನು ಹೆಂಡತಿನ ಕಾಡ್ಸೋದಂದ್ರೆ ಅಷ್ಟೊಂದು ಇಷ್ಟನಾ ನಿಂಗೆ? ನಿಂಗೆ ಹೆಂಡತಿನ ಹೇಗ್ ನಡ್ಸ್ಕೋಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಅಣ್ಣವ್ರ ಸಿನಿಮಾ ನೋಡ್. ಬರೀ ಬಾಯಿ ಮಾತಲ್ಲಿ ನಾನು ಅಣ್ಣೋರ್ ಫ್ಯಾನು ಅಂತ ಹೇಳ್ಕೊಂಡು ಓಡಾಡೋದಲ್ಲ. ಅವ್ರ ಆದರ್ಶಗಳನ್ನ ಮೈಗೂಡ್ಸ್ಕೊಂಡಾಗ ಮಾತ್ರ ನೀನು ನಿಜವಾದ ಅಣ್ಣವ್ರ ಫ್ಯಾನ್ ಆಗಕ್ ಸಾಧ್ಯ. ಆಯ್ತು, ಇನ್ ಮುಂದೆ ಅಣ್ಣವ್ರ ಆದರ್ಶಗಳನ್ನ ಮೈಗೂಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಿನ್ನ ಚೇಷ್ಟೆಗಳಿಗೆ ಸಮಯ ಬರಲ್ಲ, ದಯವಿಟ್ಟು ಹೊರಡು, ನನ್ನ ಕೆಲಸ ಇದೆ. ಆಗಲ್ಲ ಕಣಯ್ಯ, ಯಾವಾಗ್ಲೂ ನೀನು ಕೆಲಸ ಆಫೀಸ್ ಅಂತಿದ್ರೆ ನಿನ್ಗೆ ಹೆಂಡತಿ ಮಕ್ಕಳೆಲ್ಲ ಯಾಕೆ ಬೇಕು? ನಂಗವೆಲ್ಲ ಗೊತ್ತಿಲ್ಲ. ನಾಳೆ ನಿನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ಯಾ? ಕರ್ಕೊಂಡು ಹೋಗಿಲ್ಲ ಅಂದ್ರೆ ಗೊತ್ತಲ್ಲ ಮತ್ತೆ. ಶಾಪಿಂಗ್ ಅದು ನಾಳೆ ಚಾನ್ಸ್ ಇಲ್ಲ, ನೋ ಬೇ. ನಾಳೆ ಇಸ್ರೇಲ್ ಇಂದ ವಿವಿಡ್ ಆಗ್ರೋ ಕಂಪನಿ ಸಿಇಒ ಬರ್ತಿದ್ದಾರೆ. ಅವ್ರ ಜೊತೆ ಮೀಟಿಂಗ್ ಫಿಕ್ಸ್ ಆಗಿದೆ. ಯಾವುದೇ ಕಾರಣಕ್ಕೂ ಮೀಟಿಂಗ್ ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಕಂಟ್ರೋಲ್ ಆಲ್ ಡಿಲೀಟ್. ವಾಟ್ ನಾನ್ಸೆನ್ಸ್ ಬಚಾರಿ, ತಲೆ ಕೆಟ್ಟೋಗಿದ್ಯಾ ನಿನಗೆ? ಇನ್ನ ಚಿಕ್ಕ ಮಗು ತರ ಆಡ್ತಿಲ್ಲ. ಮಿಸ್ಟರ್ ಮಂಗಳೂರು ಮೀನು, ನಿನಗೆ ನನ್ನ ಇತಿಹಾಸದ ಬಗ್ಗೆ ಇನ್ನ ಗೊತ್ತಿಲ್ಲ ಅನ್ಸುತ್ತೆ. ಇತಿಹಾಸ ತಿಳ್ಕೊಳ್ದೆ ಭವಿಷ್ಯ ಬೆಳಗಲ್ಲ. ಈಗ ಆಗ್ಲೇ ಆಫೀಸಲ್ಲಿ ನಾನು ಹವಾ ಕದರು ಎಲ್ಲ ನೋಡಿದ್ಯಾ. ಬರೀ ಆಫೀಸ್ ಅಷ್ಟೇ ಅಲ್ಲ, ಬಾಸ್ ಮನೇಲಿ ಕೂಡ ನಾನು ಎಷ್ಟು ಇಷ್ಟ ಅನ್ನೋದನ್ನು ನೋಡಿದ್ಯಾ. ಆದ್ರೆ ನಿನಗೆ ನನ್ನ ಮೇಲೆ ರೆಸ್ಪೆಕ್ಟೇ ಇಲ್ಲ ಅನ್ಸತ್ತಮ್ಮ. ಅಯ್ಯೋ ಇಲ್ಲ ಸರ್, ಹಾಗೆಲ್ಲ ಏನೂ ಇಲ್ಲ. ನಾನು ಏನ್ ತಪ್ಪು ಮಾಡಿದೆ ಅಂತ ಹೀಗೆಲ್ಲ ಕೇಳ್ತಾ ಇದ್ದೀರಾ? ನೀನು ಆಡೋದೊಂದು ಮಾಡೋದೊಂದು. ನನ್ನ ಸ್ಥಾನಕ್ಕೆ, ನನ್ನ ಕ್ರೆಡಿಬಿಲಿಟಿಗೆ ನೀನ್ ಕೊಡ್ತಾ ಇರೋ ರೆಸ್ಪೆಕ್ಟ್ ಕಮ್ಮಿನೇ. ಬಾಸ್ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ, ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಅವ್ರೊಬ್ರು ಶ್ರಮ ಮಾತ್ರ ಇದೆ ಅನ್ಕೊಂಡಿದ್ಯಾ? ಮತ್ತೆ ಏನ್ ಮತ್ತೆ? ಅದ್ರ ಹಿಂದೆಗಡೆ ಇನ್ನೊಂದು ಕಾಣದ ಕೈ ಕೆಲಸ ಮಾಡಿದೆ. ಆ ಕೈ ರಕ್ತ ಬಸ್ತಿದೆ, ಬೆವರು ಸುರಿಸಿದೆ, ಕೈ ಕೆಸರು ಮಾಡ್ಕೊಂಡಿದೆ. ಈ ಸಾಮ್ರಾಜ್ಯದ ಪ್ರತಿ ಇಟ್ಕೆಗೂ ಗೊತ್ತು ಆ ಕೈ ಶ್ರಮ ಎಷ್ಟಿದೆ ಅನ್ನೋದು. ಹೌದಾ ಸರ್? ಯಾವ ಕೈ ಸರ್ ಅದು? ಏನ್ ಹಿಂಗ್ ಕೇಳ್ತಾ ಇದ್ಯಾ? ಯಾವ ಕೈ ಅಲ್ಲ, ಯಾರ್ ಕೈ ಅಂತ ಕೇಳ್ಬೇಕು. ಓಕೆ, ಯಾರ ಕೈ ಸರ್? ಒನ್ ಅಂಡ್ ಓನ್ಲಿ ಲಕ್ಷ್ಮೀಕಾಂತ ಅವರ ಕೈ. ಇನ್ ಸಿಂಪಲ್ ವರ್ಡ್ಸ್, ನನ್ನ ಕೈ. ನನಗೆ ನನ್ನ ಬಗ್ಗೆನೇ ಹೇಳ್ಕೊಳ್ಳೋದು ಇಷ್ಟ ಇಲ್ಲ. ಬೇರೆಯವ್ರಿಗೆ ನನ್ನ ಪರಿಚಯನೇ ಇಲ್ಲ, ಹಾಗಾಗಿ ಅವ್ರಿಗೆ ಏನು ಹೇಳಿಲ್ಲ. ಅದಕ್ಕೆ ನಾನೇ ನಿನಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಈ ಆಫೀಸಲ್ಲಿ ಒಂದು ಸಿಸ್ಟಮ್ ಅಂತ ಡೆವಲಪ್ ಮಾಡಿದ್ದೆ ನಾನು. ಪ್ರೋಸೆಸ್ ಹೇಗಿರ್ಬೇಕು, ಹೈರಾರ್ಕಿ ಹೇಗ್ ವರ್ಕ್ ಆಗ್ಬೇಕು, ಲೇಔಟ್ ಹೇಗಿರ್ಬೇಕು ಅಂತ ನಾನೇ ಡಿಸೈಡ್ ಮಾಡಿದ್ದು. ನಾನು ಒಂದಿನ ರಜೆ ಹಾಕಿದ್ರು ನಮ್ ಬಾಸ್ಗೆ ಕೈ ಕಾಲೇ ಆಡಲ್ಲ. ಯಾಕಂದ್ರೆ ಬಾಸ್ಗೆ ಯಾವಾಗ ಏನೇನ್ ಬೇಕು, ಅವ್ರು ಯಾವ್ದನ್ನ ಎಲ್ಲೆಲ್ಲಿ ಇಟ್ಟಿರ್ತಾರೆ ಅಂತ ಇಡೀ ಜಗತ್ತಲ್ಲಿ ನನ್ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಅಮೂಲ್ಯ ಮೇಡಮ್ ಕೂಡ ಬಾಸ್ ಬಗ್ಗೆ ನನ್ನ ಹತ್ರ ಕೇಳಿನೇ ತಿಳ್ಕೊಂಡಿದ್ದು. ನಾನು ಸೈಲೆಂಟ್ ಆಗಿರ್ತೀನಿ ಅಂತ ವೈಲೆಂಟ್ ಆಗಲ್ಲ ಅನ್ಕೊಂಬೇಡ. ಈ ಸಣ್ಣ ಮೂರ್ತಿಯಿಂದ ಇಷ್ಟು ದೊಡ್ಡ ಕೀರ್ತಿ ಇದೆ ಅಂತ ಗೊತ್ತೇ ಇರ್ಲಿಲ್ಲ ಸರ್. ಗೊತ್ತು ಮಾಡ್ಕೋಬೇಕು. ದೊಡ್ಡವ್ರ ಬಗ್ಗೆ, ಸೀನಿಯರ್ ಬಗ್ಗೆ ಯಾವಾಗ್ಲೂ ಮುಂಚೆನೆ ತಿಳ್ಕೊಂಡಿರ್ಬೇಕು. ಆಯ್ತು ಸರ್. ಬಾಸ್ ಬಂದ್ರು ಅನ್ಸ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಬಾಸ್. ಅಲ್ಲ, ಗುಡ್ ಮಾರ್ನಿಂಗ್ ಬಾಸ್. ಬಾಸ್ ಮೂಡ್ ಸರಿ ಇಲ್ವಾ? ಕಣ್ಣಲ್ಲೇ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಬಂದ್ರು. ಅದು ದಾರಿಲಿ ಬರುವಾಗ ಯಾರೋ ಒಬ್ಬ 2 ವೀಲರ್ ನಲ್ಲಿ ವೇದಾಂತ್ ಕಾರ್ಗೆ ಗುದ್ಬಿಟ್ಟ. ಹೋಗ್ಲಿ ಪಾಪ ಅಂತ ಸುಮ್ನಿದ್ರು. ಆದ್ರೆ ಅವನೇನು ತಪ್ಪೇ ಇಲ್ಲ ಅಂತ ವಾದ ಮಾಡಕ್ ಶುರು ಮಾಡ್ದ. ಇವ್ರಿಗೂ ರೇಗೋಯ್ತು. ಸೊ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ಬನ್ರಿ ಇಲ್ಲಿ. ಮೊದ್ಲೇ ಅಪ್ಸೆಟ್ ಆಗಿದ್ದಾರೆ. ಗ್ಯಾಪ್ ಅಲ್ಲಿ ನನ್ನನ್ನು ಬೇರೆ ನೆನ್ಸ್ಕೊಂತಾ ಇದ್ದಾರೆ. ಆಹಾ, ಪೆಂಡೆಂಟೋ ಪ್ರೋಗ್ರಾಮ್ ಅನ್ಸುತ್ತೆ. ಬಂದೆ ಬಾ. ಗುಡ್ ಮಾರ್ನಿಂಗ್.
ಹೇಗಿದ್ಯಾ ಧ್ರುವ? ತಗೋ, ತಿಂಡಿ ತಂದಿದ್ದೀನಿ. ಆಕ್ಚುಲಿ ಇದನ್ನ ನಾನು ನಿನ್ಗೋಸ್ಕರ ಅಂತಾನೆ ಮಾಡಿದ್ದು, ಆದ್ರೆ ಡೈರೆಕ್ಟ್ ಆಗಿ ಎಲ್ಲರ ಮುಂದೆ ಹೇಳಕ್ ಆಗಲ್ಲ ಅಲ್ವಾ, ಅದಕ್ಕೆ ಆರ್ತಿ ಅಕ್ಕಂಗೆ ಅಮ್ಮ ಮಾಡ್ಕೊಟ್ರು ಅಂತ ಸುಳ್ಳು ಹೇಳಿದ್ದೀನಿ. ತಗೋ ತಿನ್ನು. ಪಾಪ ನೀನ್ ಸರಿಯಾಗಿ ತಿನ್ನೋಕ್ಕೂ ಆಗಲ್ಲ. ಧ್ರುವ, ನಂಗೆ ಇಡೀ ದಿನ ನಿನ್ ಜೊತೆಗೆ ಇರ್ಬೇಕು ಅನ್ಸುತ್ತೆ. ಮನೇಲೂ ನಿಂದೆ ಯೋಚನೆ, ರಾತ್ರಿ ನಿದ್ದೆ ಮಾಡುವಾಗ್ಲೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಬೆಳಗ್ಗೆ ಎದ್ಮೇಲೂ ನೀನೇ ನೆನಪಾಗ್ತೀಯ. ಒಂದೊಂದ್ಸರಿ ನಾನು ಎಷ್ಟು ಹುಚ್ಚಿ ತರ ಆಡ್ತಿರ್ತೀನಿ ಅಂದ್ರೆ ನಾವ್ ಆಲ್ರೆಡಿ ಮದ್ವೆ ಆಗ್ಬಿಟ್ಟಿದೀವಿ, ನಾನು ನೀನು ಗಂಡ ಹೆಂಡತಿ ಅನ್ನೋ ತರ ಎಲ್ಲ ಫೀಲ್ ಆಗುತ್ತೆ. ಇವರಿಬ್ರು ಮೊದ್ಲಿಂದಾನು ಸ್ನೇಹಿತರು ಅನ್ಸುತ್ತೆ. ಓ, ಧ್ರುವ ಮೊದ್ಲು ಇವ್ರ ಮನೆಯಲ್ಲೇ ಇದ್ದಿದ್ದಲ್ವಾ? ಸರಿ ಸರಿ. ಅದಿತಿ, ಚೆನ್ನಾಗಿದ್ಯಾ? ಅಮ್ಮ ಚೆನ್ನಾಗಿದ್ದೀನಿ. ಅದು ಆರ್ತಿ ಅಕ್ಕಂಗೆ ಅಮ್ಮ ತಿಂಡಿ ಕೊಟ್ಟು ಕಳ್ಸಿದ್ಲು, ಅದಕ್ಕೆ ಬಂದೆ. ಇಲ್ಲಿಗೆ ಬರೋದಕ್ಕೆ ಕಾರಣ ಹುಡ್ಕಕ್ ಹೋಗ್ಬೇಡಮ್ಮ. ನೀನ್ ಬಂದು ಧ್ರುವನ್ ಹತ್ರ ಮಾತಾಡೋದ್ರಿಂದ ಅವನಿಗೂ ಖುಷಿ ಆಗುತ್ತೆ ಅನ್ಸುತ್ತೆ. ನೀನ್ ಬಂದ್ ದಿನ ಎಲ್ಲ ಅವ್ನ್ ಸಂತೋಷವಾಗಿರ್ತಾನೆ. ನಿನ್ ಬಿಡುವಾದಾಗೆಲ್ಲ ಈ ಕಡೆ ಬರ್ತಾ ಇರಮ್ಮ. ಅಯ್ಯೋ ಅಮ್ಮ, ನೀವ್ ಹೇಳೋದೆಚ್ಚ, ನಾನ್ ಬರೋದೆಚ್ಚ. ನನಗೂ ಅಷ್ಟೇ, ಯಾವಾಗ್ಲೂ ನಿನ್ ಜೊತೆಗೆ ಇರ್ಬೇಕು ಅನ್ನೋದೇ ಆಸೆ. ಅಂದ್ರೆ ನಾನು ಇವನು ಫ್ರೆಂಡ್ಸ್ ಅಲ್ವಾ, ಅದಕ್ಕೆ ಇವ್ನು ಹುಷಾರಾಗೋವರ್ಗು ನಿನ್ ಜೊತೆಗೆ ಇರ್ಬೇಕು ಅಂತ ಅನ್ಸುತ್ತೆ ಅಂತ ಹೇಳ್ದೆ. ಹೌದಾ? ಸರಿಯಮ್ಮ, ನಿನಗ್ ಯಾವಾಗ ಬರ್ಬೇಕು ಅಂತ ಅನ್ಸುತ್ತೋ ಬಾ. ಅವನ್ ಜೊತೆ ಮಾತಾಡು. ಸಾಧ್ಯ ಆದ್ರೆ ಅವನ್ ವಾಪಸ್ ಮಾತಾಡೋ ಹಾಗೆ ಮಾಡಕ್ಕಾಗತ್ತಾ ಅಂತ ನೋಡು. ಹಾಗೇನಾದ್ರೂ ಆದ್ರೆ ಹಾಯ್ ವಜಾರಿ, ನೀನು ಹೇಳಿದಕ್ಕೆ ಒಂದು ಸೊಲ್ಯೂಷನ್ ರೆಡಿ ಆಗಿದೆ. ಇವತ್ತು ಸಂಜೆ 5:00 ನಿನ್ನ ಶಾಪಿಂಗ್ ಕರ್ಕೊಂಡು ಹೋಗೋದಕ್ಕೆ ಒಬ್ರು ಇರ್ತಾರೆ. ಹಲೋ, ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು. ಏನಾಯ್ತು, ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಏನು ಅಂತ ಹೇಳಿ ವೇದಾಂತ್, ಸ್ವಂತ ಅಕ್ಕನೇ ನನ್ ಮೇಲೆ ಅನುಮಾನ ಪಡ್ತಿದ್ದಾಳೆ. ನನ್ಗೆ ಯಾಕೋ ಅದೆಲ್ಲ ತುಂಬಾ ಹಿಂಸೆ ಆಗ್ತದೆ ವೇದಾಂತ್. ನಿಜ ಹೇಳ್ಬೇಕು ಅಂತಂದ್ರೆ ತುಂಬಾ ಹರ್ಟ್ ಆಯ್ತು. ಹೇ, ಹೋಲ್ಡ್ ಆನ್. ನೀನು ಯಾವುದೇ ಕಾರಣಕ್ಕೂ ನಿನ್ನ ಕ್ಯಾರೆಕ್ಟರ್ ಇಂದ ಹೊರಗಡೆ ಬರಬೇಡ. ನೀನು ರೌಡಿ ಬೇಬಿ. ನಾನು ಮದುವೆ ಆಗಿರೋದು ರೌಡಿ ಬೇಬಿ, ಅಳಮುಂಜಿನಲ್ಲ. ಈ ಅಳಮುಂಜಿ ಗೆಟಪ್ ಎಲ್ಲ ನಿನ್ಗೆ ಸೂಟೇ ಆಗಲ್ಲ. ಸುಮ್ನೆ ಇದೊಂದು ಹೇಳಿ ನನ್ನ ಸುಮ್ಮನಿರ್ಸೋದಕ್ ನೋಡ್ಬೇಡ. ಜಾಗದಲ್ಲಿ ನೀನ್ ಎತ್ಕೊಂಡು ನೋಡಿದ್ರೆ ನಿಂಗೂ ಅರ್ಥ ಆಗಿರತ್ತೋ. ಹಾಗೆಲ್ಲ ಬಜಾರಿ, ಇದು ತುಂಬಾನೇ ಚಿಕ್ಕ ವಿಷಯ. ನೀನ್ ಇದನ್ನ ದೊಡ್ಡದು ಮಾಡ್ತಿದ್ಯಾ, ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ಯಾ ಅಷ್ಟೇ. ನೋಡು, ನನಗೆ ಈ ವಿಷಯದ ಬಗ್ಗೆ ಬಹಳ ಏನೂ ಗೊತ್ತಿಲ್ಲ, ಆದ್ರೆ ಪ್ರೆಗ್ನೆನ್ಸಿ ಬಗ್ಗೆ ನಾನು ಒಂದ್ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಯೂಶಲಿ ಫಸ್ಟ್ ಪ್ರೆಗ್ನೆನ್ಸಿಲಿ ತಾಯಂದಿರು ತುಂಬಾನೇ ಹುಷಾರಾಗಿರ್ತಾರೆ. ಅವರಿಗೆ ಚಿಕ್ಕ ಥ್ರೆಟ್ ಕೂಡ ತುಂಬಾ ದೊಡ್ಡ ಥ್ರೆಟ್ ಅನ್ಸುತ್ತೆ. ತುಂಬಾ ಕಾನ್ಶಿಯಸ್ ಬಿಹೇವ್ ಮಾಡ್ತಿರ್ತಾರೆ. ತನ್ನ ಮಗುಗೆ ಯಾವ ಅಪಾಯನೂ ಆಗ್ಬಾರ್ದು ಅಂತ ಹೀಗೆ ಮಾಡ್ತಿರ್ತಾರೆ ಅಷ್ಟೇ. ಇಲ್ಲಾಗ್ತಿರೋದು ಬಹುಶಃ ಅದೇನೆ. ನೀನ್ ಅದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಿದ್ಯಾ, ದೊಡ್ಡದ್ ಮಾಡ್ತಿದ್ಯಾ ಅಷ್ಟೇ. ಅಷ್ಟೇ ಅಂತೀಯ? ಮತ್ತಿನ್ನೇನು ಇರೋದಕ್ಕೆ ಸಾಧ್ಯ ಹೇಳು? ಆರ್ತಿ ನಿನ್ನ ಹುಟ್ಟದಾಗಿಂದ ನೋಡಿದ್ದಾರೆ. ಇನ್ಫ್ಯಾಕ್ಟ್ ನನಗಿಂತ ಹೆಚ್ಚಾಗಿ ಆರ್ತಿ ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆರ್ತಿ ಯಾಕೆ ಸುಮ್ಮನೆ ನಿನ್ ಮೇಲೆ ಡೌಟ್ ಪಡ್ತಾರೆ? ನೋಡು, ನನ್ನ ಬಜಾರಿ ಹೈ ವೋಲ್ಟೇಜ್ ಪವರ್ ಇದ್ದಾಗೆ ಸಿಂಗಲ್ ಫೇಸ್ ತರ ಡಲ್ ಹೊಡಿಬೇಡ. ನಿನ್ನ ಚೇರಪ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ.
Are you feeling better now? Okay, bye. ಸರಿ ಬಾಯ್.